ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ನನ್ನ ತಮ್ಮನ ಮದುವೆ ಇತ್ತು, ಹಂಗಾಗಿ ಯಡೂರ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಲವ್ ಕಂಡ್ ಅರೇಂಜ್ ಮ್ಯಾರೇಜು. ಹಂಗಾಗಿ ಸಿಂಪಲ್ಲಾಗಿ ದೇವಸ್ಥಾನ ಹತ್ರ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಇವಾಗಲೇ ಮುಹೂರ್ತ ಕುಣಿಸಿದ್ದಾರೆ. ಸಿಂಪಲ್ಲಾಗಿ ನಡೀತಿರೋದು, ಒಂದು 50-70 ಮೆಂಬರ್ಸ್ ಅಷ್ಟೇ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಇವರು ನಮ್ಮ ಅಪ್ಪ ಅಮ್ಮ ದಾರೆ ಒಯ್ತಿದ್ದಾರೆ. ನೆಕ್ಸ್ಟು ನಾನು ನಮ್ಮ ಹಸ್ಬೆಂಡು ದಾರೆ ಹೋದ್ವಿ. ಆಮೇಲೆ ನಮ್ಮ ಅಕ್ಕನ ಮಗಳು ಹೋದರು, ಅವರು ಎಲ್ಲ ದಾರೆ ಹೋದರು. ಎಲ್ಲರದು ಸಿಂಪಲ್ಲಾಗಿ ಬೇಗ ಎಲ್ಲ ಮುಗೀತು ಮದುವೆ. ಸಿಂಪಲ್ಲಾಗಿ ಮಾಡ್ತಾಯಿರೋದ್ರಿಂದ ಹಂಗಾಗಿ ಬೇಗ ಮುಗಿಸ್ತಿದ್ದಾರೆ. ರಿಸೆಪ್ಷನ್ನು ಎಲ್ಲ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಡಿಸೆಂಬರ್ 4 ಇವ್ರು ನಮ್ಮಪ್ಪ, ಇವ್ರು ನಮ್ಮಮ್ಮ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾಯಿದ್ದೀವಿ. ಇವಾಗ ಲಾಸ್ಟಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಪ್ಪ ನಾವು ಲಾಸ್ಟ್ ಇನ್ನೊಂದ್ಸಲ ದಾರೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಅದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಇವಾಗ ಎಲ್ಲ ಮುಗೀತು. ಲಾಸ್ಟಲ್ಲಿ ನಾನು, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ತಂಗಿ 4 ಜನ ಮತ್ತೆ ದಾರಿ ಹೋದ್ವಿ. ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಫಸ್ಟ್ನೇ ಅಂತಿ ಕೂತಿದ್ದಾರಲ್ಲೇ, ಇದನ್ನು ನಾವು 2ನೇ ಅಂತಿ ಕೂತ್ಕೋಬೇಕು. ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕನ ಮಗಳು ತಗೊಂಡು ವಿಡಿಯೋನು ಮಾಡ್ಕೋತಾ ಇದ್ದೀನಿ, ಏನೇನು ಮಾಡಿಸಿದ್ದಾರೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ. ಇನ್ನು ಮುಂದೆ ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ರಿಲೇಷನ್ ಎಲ್ಲ ಕೂತಿದ್ದಾರೆ ಊಟಕ್ಕೆ, ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಅತ್ತೆ ವಿಡಿಯೋ ಮಾಡಬೇಡ ನೀನು, ಯೂಟ್ಯೂಬ್ಗೆ ಹಾಕ್ತೀಯ ಅಂತ ಅಂತಿದ್ರು. ಅದನ್ನು ಗೊತ್ತಿಲ್ದಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇವು ಕೋಸಂಬರಿ, ಬೀನ್ಸ್ ಪಲ್ಯ, ಎಲೆಕೋಸು ಪಲ್ಯ, ಮತ್ತು ಪೂರಿ, ಪಲಾವು, ಅನ್ನ ಸಾಂಬಾರು, ಹಪ್ಳ, ಉಪ್ಪಿನಕಾಯಿ, ಮಜ್ಜಿಗೆನ ಎಲ್ಲ ಮಾಡಿಸಿದ್ರು. ಸಿಂಪಲಾಗಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಇವ್ರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮ. ಇವರು ಒಂದು ಫೋಟೋ ತಗೊಳ್ಳೋಣ ಅಂತ ತಕ್ಕೊಂಡು ಯೂಟ್ಯೂಬ್ಗೆ ಹಾಕಿದ್ದೀನಿ. ಇವಾಗ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋಂಗಿಲ್ಲ. ನಾನು ಹಂಗೆ ಎಲ್ಲೆಲ್ಲಿ ಮಾಡ್ಬೋದು ಗೊತ್ತಿಲ್ದಂಗೆ ಅಲ್ಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಚೆನ್ನಾಗಿದೆ, ತುಂಬ ನೀಟಾಗಿ ಸ್ವಚ್ಛತೆಯಾಗಿ ನಿಶ್ಶಬ್ದವಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದೀವಿ. ನಾನು ನಮ್ಮ ಅಕ್ಕನ ಮಗಳು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಹೊರಡಬೇಕು ಬೆಂಗಳೂರಿಗೆ ವಾಪಸ್ಸು. ಇನ್ನು ರಿಸೆಪ್ಷನ್ ಬಂದು ಒಂದು ಸಲ ಡಿಸೆಂಬರ್ಗೆ ಇರೋದು, ಕಾರ್ತಿಕ ಇರೋದ್ರಿಂದ ಇವಾಗ ಮಾಡ್ತಾಯಿಲ್ಲ. ಡಿಸೆಂಬರ್ 4ಗೆ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೊರಟ್ವಿ ಬೆಂಗಳೂರಿಗೆ. ಥ್ಯಾಂಕ್ ಯು ಆಲ್.